ಗೈಸ್ ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. 3 ಡೇಸಿಂದ ಸೇಮ್ ಪ್ಲೇಸಲ್ಲೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಇವಾಗ ಜಸ್ಟ್ ರೆಡಿ ಆಗಿಬಿಟ್ಟು ಅಂಗಡಿ ಹತ್ರ ಹೋಗಬೇಕು. ನಮ್ಮ ಅಮ್ಮ ಅವರೆಲ್ಲ ಹಾಸ್ಪಿಟಲ್ ಹೋಗೋರೆ. ಅಂಗಡಿಲೂ ಎಣ್ಣೆ ಏನೂ ಇರಲಿಲ್ಲ ದೀಪ ಹಚ್ಚೋಕ್ಕೆ, ಅದಕ್ಕೋಸ್ಕರ ನಾನು ತೊಗೊಂಡಿದ್ದೀನಿ. ಸ್ಲಿಪ್ಪರ್ಸ್ ಮೇಲಿದೆ. ಇವಾಗ ಎಕ್ಸಸೈಸ್ ಮಾಡಿಬಿಟ್ಟು ಬೀಳಿಸ್ಬೇಕು. ಹಿಂಗೆ ಬೀಳ್ಸೋದಂದರೆ ಒಂದು ಬೀಳ್ಸೋಕೆ ಹೋಗಿ ಎಲ್ಲ ಬಿದ್ದೈತಿ. ಇವಾಗ ಅದು ನೀಟಾಗಿ ಎತ್ಕೊಂಡಿರೋ ಆಗಿರೋದು ಇದನ್ನೆಲ್ಲ ಎತ್ತಿಡಬೇಕು. ಇವಾಗ ಫಸ್ಟ್ ಇಲ್ಲಿಂದ ಹೋಗಿ ದೇವಸ್ಥಾನ ಹತ್ರ ಹೋಗ್ಬಿಟ್ಟು ಬರ್ತೀನಿ. ದೇವಸ್ಥಾನದಿಂದ ಅಂಗಡಿಗೆ ಬಂದುಬಿಟ್ಟು ಆಮೇಲೆ ಅಂಗಡಿ ತೆಗೆದ್ಬಿಟ್ಟು ತಿಂಡಿ ಮಾಡ್ತೀನಿ. ಇವಾಗ ಜಸ್ಟು ಅಂಗಡಿಗೆ ಬಂದು ಪೂಜೆ ಎಲ್ಲ ಮುಗಿಸಿದಾಯಿತು. ಇವಾಗ ನಮ್ಮಮ್ಮ ಇರಿಸೆ ಹೋಗಿದ್ರು, ಅಲ್ಲಿಂದನೇ ತಿಂಡಿ ತತ್ತವ್ರೆ. ಇವಾಗ ಇಲ್ಲೇ ತಿಂಡಿ ಮಾಡಬೇಕು. ಅಂಗಡಿಲೇ ಕೂತ್ಕೊಂಡು ತಿಂಡಿ ಮಾಡ್ತೀನಿ. ಆಮೇಲೆ ಮನೆಗೆ ಏನಾದರೂ ಹೋಗಂಗಿದ್ರೆ ಹೋಗ್ತೀನಿ, ಇಲ್ಲಾಂದ್ರೆ ಇಲ್ಲೇ ಇರೋದು ಇವತ್ತು ಫುಲ್ ಡೇ. ಇವಾಗ ಮನೆಗೆ ಹೋಗಲ್ಲ, ತಿಂಡಿಗೆ ಇಲ್ಲೇ ತಂದು ಕೊಟ್ಟವ್ರು. ಇಲ್ಲೇ ತಿಂತೀನಿ ಕೂತ್ಕೊಂಡು. ಇನ್ನೇನು ಇದನ್ನ ತೊಗೊಂಡು ಅಲ್ಲಿ ತಿನ್ಕೊಂಡ್ಬಂದ್ರು ಒಂದೇ, ಇಲ್ಲಿ ತಿಂದರು ಒಂದೇ. ಅದಕ್ಕೋಸ್ಕರ ಇಲ್ಲೇ ತಿಂತಾಯಿದ್ದೀನಿ. ಒಂದು 10 ನಿಮಿಷ ತಿಂದ್ಬಿಟ್ಟು ಮಾತ್ರೆ ಕುಡಿಯೋಕ್ಕೆ ಮತ್ತೆ ಮನೆಗೆ ಹೋಗಬೇಕು. ಅಲ್ಲಿ ಹೋಗ್ಬಿಟ್ಟು ಕುಡ್ಕೊಂಡು ಬರ್ತೀನಿ. ಅದಕ್ಕೆ ಇಲ್ಲೇ ತಿನ್ಕೊಂಡು ಹೋಗ್ತೀನಿ, ಅವರು ತಿಂಡಿ ಮಾಡಲಿ ಅಂತ ಸುಮ್ಮನೆ ಇಲ್ಲೇ ತಿನ್ಕೊತೀನಿ ನಾನು. ಊಟಕ್ಕೆ ಬಂದಿದ್ದೆ, ಚಾರ್ಜ್ ಹಾಕ್ಬಿಟ್ಟು ಹೋಗಿದ್ದೆ ಫೋನ್ನ ಆಲ್ರೆಡಿ. ಇವಾಗ ಊಟಕ್ಕೆ ಬಂದಿದ್ದೆ. ಇವಾಗ ಊಟ ಮುಗಿಸ್ಕೊಂಡು ಹೋಗ್ತಾ ಇದ್ದೀನಿ. ನಾನು ಹೋಗೋದಕ್ಕಿಂತ ಒಬ್ಬರು ಅರ್ಜೆಂಟಾಗಿ ತುಂಬ ಇವ್ರಿಗೆ ಅರ್ಜೆಂಟ್ ಆಗ್ಬಿಟ್ಟೈದು ಈಚೆಗೆ ಹೋಗೋದು. ತೆಗಿಯಲ್ಲ ಗುರು, ಆಗಲ್ಲ. ಎಂತಕ್ಕೆ ನೋಡಿ, ತೆಗಿಯೋದೇ ರೆಡಿ ಅವನೇ, ಬಿಟ್ಟರೆ ಸಾಕು ಓಡ್ಬಿಡ್ತೆ. ಅವನಿವಾಗ ಅರ್ಜೆಂಟಾಗಿ ಈಚೆಗೆ ಹೋಗ್ಬೇಕು. ಒಟ್ಟಿನಲ್ಲಿ ಆಗ್ಲಿಂದ ಅವನೇ ಸೌಂಡ್ ಮಾಡೋಳಿಗೆ ಬಂದ. ಈಗ ಅವನೇ ಸೌಂಡ್ ಮಾಡಿಬಿಟ್ಟು ಈಚೆಗೆ ಹೋಗ್ಬೇಕು. ಅರ್ಜೆಂಟಾಗಿ ಏನಾದ್ರು ಮಾಡಿ ಈಚೆಗೆ ಹೋಗ್ಬಿಡ್ಬೇಕು. ಇಷ್ಟೇ ತೆಗಿತೀನಿ ನೋಡಿ. ಇವಾಗ ಅವನು ಹೆಂಗೆ ತೆಗಿತಾನೆ. ಫಸ್ಟು ಸರ್ಚಿ ಏನಾರು ಈಚೆ ಐತಾ ಅಂತ. ಏನಿಲ್ಲ, ಕ್ಲಿಯರ್, ರೋಡ್ ಕ್ಲಿಯರು. ನಾನು ಹೋಗ್ತೀನಿ ಅಂಗಡಿ ಹತ್ರ. ಇವಾಗೆಲ್ಲ ಎತ್ತಿಟ್ಟಿದ್ದೀನಿ ಐಟಮ್ನ. ಯಾಕಂದರೆ ಇವಾಗ ಹನುಮ ಜಯಂತಿ ಇರೋದ್ರಿಂದ ಅಲ್ಲಿ ಏನೇನೋ ಹೇಳಿದ್ನಲ್ಲ ನೆನ್ನೆ ವ್ಲಾಗಲ್ಲಿ ಅದೆಲ್ಲದನ್ನು ಇವಾಗ ಐತೆ. ಅದಕ್ಕೋಸ್ಕರ ಎಲ್ಲ ಐತೆ ಅಂದರೆ ವೀರ್ಗಾಸಿ ಎಲ್ಲ ಐತೆ, ಅದು ನೋಡೋಕೆ ಹೋಗ್ಬೇಕು. ಅದಕ್ಕೋಸ್ಕರನೇ ಅಂಗಡಿ ಇವತ್ತು ಜಲ್ದಿ ಕ್ಲೋಸ್ ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ನೆನ್ನೆನೇ ಹೇಳಿದ್ದೆ ಇವತ್ತು ಜಿಮ್ ಹೋಗೋದು ಡೌಟ್ ಅಂತ, ನೋಡೋಣ. ಇವಾಗ ಅವ್ರೇನಾರು ಲೇಟ್ ಅಂದರೆ ಜಿಮ್ಗೆ ಹೋಗ್ಬಿಟ್ಟು ಬರ್ತೀನಿ, ಇಲ್ಲ ಅಂದರೆ ಜಿಮ್ಗೆ ಹೋಗಿ. ಇವಾಗ ಆಲ್ರೆಡಿ ಫಂಕ್ಷನ್ ಸ್ಟಾರ್ಟ್ ಆಗಿದೆ. ನಾನು ಇವಾಗ ಅಂಗಡಿಯೆಲ್ಲ ಕ್ಲೋಸ್ ಮಾಡಿ ಹಾಲೆಲ್ಲ ತೊಗೊಂಬಂದು ಇವಾಗ ಹೋಗ್ತಾಯಿದ್ದೀನಿ ಫಂಕ್ಷನ್ ನೋಡೋಕ್ಕೆ ಅಂತ. ಏನೇನಿದೆ ಎಲ್ಲ ತೋರಿಸ್ತೀನಿ ನೋಡಿ ನಿಮಗೆ, ಏನೇನು ಫಂಕ್ಷನ್ ಮಾಡಿಸಿದ್ದಾರೆ ಅಂತ. ನೋಡಿ, ಇದೆ ನಮ್ಮ ಆಂಜನೇಯ ಟೆಂಪಲ್. ಫುಲ್ಲು ಲೈಟಿಂಗ್ಸ್ ಹಾಕೊಂಡು ರೆಡಿ ಆಗೈತೆ. ಆಂಜನೇಯ ನೋಡ್ತೀರಾ, ಇನ್ನೊಂದು ಬೇಕು ಅಂತ ಒಳಗೆ ಹೋಗ್ತಾನೆ. ನೋಡಿ ಆಂಜನೇಯ ಒಳಗಡೆ ಇದೆ. ನೋಡಿ ಬರ್ತಾನೆ ಅಂತ ಹೇಳಿದ್ನಲ್ಲ, ಬಂದು ಇವತ್ತು ಜಿಫೈನ್ ಹೆಂಗಿತ್ತು ಅದು ನೀನು ನೋಡ್ದಲ್ಲ. ನಮಗಂತೂ ಏನಂತ ಬೇಜಾರಾಗಿಲ್ಲ. ಜಿಫೈನ್ ಕೇಳಬೇಕು, ಇವನ್ನೇ ತುಂಬ ಹೋಪ್ ಇಟ್ಕೊಂಡ್ಬಂದ ಅಲ್ಲಿ ನೋಡೋಕ್ಕೆ ಅಂತ. ಏನನ್ನಿಸ್ತು ಜಿಫೈನ್? ತುಂಬ ಕ್ಯಾಮ್ರಾ ನೋಡು, ಎಷ್ಟು ದಿನ ಆದಮೇಲೆ ಬಂದಿದೆ ನೀನು. ಬ್ಲಾಗಲ್ಲಿ ಎಷ್ಟು ದಿನ ಆದಮೇಲೆ ಬರ್ತಾ ನೀನು. ರೆಡಿ ಮಾಡ್ದವ್ರು ನೋಡಿ, ಮಳ್ಳ ಹಾಕಿ. ಇದು ನಾವು ಫಸ್ಟ್ ಟೈಮ್ ನೋಡ್ತಾ ಇರೋದು. ಇವ್ನು ನೋಡ್ತಾ ಇರೋದು ನೋಡಿ, ಹೆಂಗೆ ನೋಡ್ತಾವೆ ಕೂತ್ಕೊಂಡು. ಇದು ಏನಂತ ನಾವು ಫಸ್ಟ್ ಟೈಮ್ ನೋಡ್ತಾ ನೋಡು. ಇಲ್ಲ ಮುಂದೆ ನೋಡಿ, ಇಲ್ಲಿ ನೋಡು ಅವ್ರಿತ್ತು.
ಗೈಸ್ ಇವಾಗ ಎಲ್ಲ ಫಂಕ್ಷನ್ ಮುಗಿಸ್ಕೊಂಬಂದೆ. ಈ ದೀಪನ ಮತ್ತು ಇದನ್ನು ಎರಡೂ ಒಳಿಕೆ ಇಟ್ಬಿಟ್ಟು ಡೋರ್ ಲಾಕ್ ಮಾಡ್ಕೊಂಡು ಹೋಗ್ಬೇಕು. ನನ್ನ ಫ್ರೆಂಡು ಇವಾಗ ಬರ್ತಾವನೆ, ಇನ್ನೂ ನಡ್ಕೊಂಡು ನಿಧಾನಕ್ಕೆ ಬರ್ತಾವನೆ. ನಾನು ಇದೆರಡು ಎತ್ತಿಟ್ಬಿಡ್ತೀನಿ ಇಲ್ಲಿ ಹೊಡೆದು ಹೋಗ್ದೆ ಇದ್ದಂಗೆ. ಅವ್ನು ಇನ್ನೇನು ಬರ್ತಾನೆ ಇರಿ. ಅಲ್ಲೆಲ್ಲ ನಮ್ಮದು ಆ ಸೌಂಡೇ ಕೇಳಿಸಲ್ಲ ನಾವು ಏನು ಮಾತಾಡ್ತಿರ್ತೀವಿ ಅಂತ. ಅದಕ್ಕೋಸ್ಕರ ನಾನು ಏನು ಮಾತಾಡೋದು ಅದು ಬರೀ ಅವ್ರ ಬ್ಯಾಂಡ್ ಸೆಟ್ಗೆ ಹೊಡಿತಾರ ಟಮಟೆ ಸೌಂಡ್ಗೆ ಏನು ಕೇಳಲ್ಲ. ಅದಕ್ಕೋಸ್ಕರ ಬರೀ ವೀಡಿಯೋನೇ ಮಾಡಿದ್ದೀನಿ. ಏನು ಮಾತಾಡೋದು ಎಷ್ಟು ಜೋರಾಗಿ ಮಾತಾಡಿದ್ರು ಏನು ಕೇಳಿಸಲ್ಲ. ಅದಕ್ಕೋಸ್ಕರನೇ ಅದು ಹಂಗೆ ಇರಲಿ ಅಂದ್ಬಿಟ್ಟು ಮಾಡಿದೆ. ಇವತ್ತು ನಾನೇ ಇದು ಫಸ್ಟ್ ಟೈಮ್ ಹೊಸ್ದಾಗಿ ನೋಡಿದ್ದು ಈ ಥರ ಎಲ್ಲ. ಆದರೂ ಬಟ್ ಚೆನ್ನಾಗಿತ್ತು. ಗೈಸ್ ಇವಾಗ ವೀಡಿಯೋ ಊಟ ಎಲ್ಲ ಇನ್ನೇನೆಲ್ಲ ಮಾಡ್ಕೊಂಬಂದಿದೆ. ಇವಾಗ ಏನು ಕೆಲಸ ಇಲ್ಲ, ಮಾಮೂಲಿ ವೀಡಿಯೋ ಎಡಿಟ್ ಮಾಡ್ಬಿಟ್ಟು ಮಲಗೋದಷ್ಟೇ. ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋವರೆಗೂ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್ ಬಾಯ್.